ಮಾಗಡಿ ಶಾಸಕರ ಆಪ್ತ ಉದ್ಯಮಿ ಲೋಕನಾಥ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈ ಹತ್ಯೆಯ ಹಿಂದಿನ ಸೂತ್ರಧಾರಿ ಯಾರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹೆಣ್ಣು ಕೊಟ್ಟ ಹತ್ಯೆಯಿಂದಲೇ ಲೋಕನಾಥ್ ಸಿಂಗ್ ಕೊಲೆ. ಉದ್ಯಮಿ ಲೋಕನಾಥ್ ಪತ್ನಿಯ ತಾಯಿಯಿಂದಲೇ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ 22ರಂದು ಪಾರ್ಟಿ ಮಾಡಿದ್ದ ಗಂಡ ಹೆಂಡತಿ. ಲೋಕನಾಥ್ಗೆ ಊಟದಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕಿದ್ಲಂತೆ ಅತ್ತೆ. ಲೋಕನಾಥ್ ನಿದ್ದೆಗೆ ಜಾರ್ತಾ ಇದ್ದಂತೆ ಕುತ್ತಿಗೆಯನ್ನ ಕೊಯ್ದು ಹತ್ಯೆಯನ್ನ ಮಾಡಲಾಗಿತ್ತು. ಅಮ್ಮ ಮಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಯಮಿ ಲೋಕನಾಥ್ ಹತ್ಯೆಯ ಹಿಂದಿನ ವಿಚಾರ ರಿವೀಲ್ ಆಗಿರುವಂಥದ್ದು. ಈ ಹತ್ಯೆಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇತ್ತು. ಪೊಲೀಸರು ಕೂಡ ಅದೇ ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಡೆಸಿದರು. ಕಳೆದ ಡಿಸೆಂಬರ್ನಲ್ಲಿ ಯಶಸ್ವಿನಿ ಎಂಬಾಕೆ ಮದುವೆ ಆಗಿರ್ತಾರೆ ಲೋಕನಾಥ್. ಯಶಸ್ವಿನಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿ ಮದುವೆ ಆಗಿದ್ದಂತಹ ಆರೋಪ ಇದೆ. ಮರ್ಯಾದೆಗೆ ಅಂಜಿ ಮದುವೆಯನ್ನ ಮಾಡಿಕೊಟ್ಟಿದ್ರಂತೆ ಶಿವಕುಮಾರ್ ಮತ್ತು ಹೇಮಾ ದಂಪತಿ. ಇದೇ ಕೋಪದಲ್ಲಿ ಅಳಿಯನ ಹತ್ಯೆಗೆ ಮುಹೂರ್ತವನ್ನ ಅತ್ತೆ ಇಟ್ಟಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ 22ರಂದು ಹೆಸರುಘಟ್ಟ ಸಮೀಪ ಈ ಉದ್ಯಮಿಯ ಹತ್ಯೆಯಾಗಿತ್ತು. ಹತ್ಯೆಯ ಹಿಂದೆ ಹಲವು ಅನುಮಾನಗಳಿತ್ತು. ಈಗ ಪೊಲೀಸರ ತನಿಖೆಯ ಮೂಲಕ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಹತ್ಯೆಯ ಪ್ರಕರಣ ಬಂದು ನಿಂತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಲೋಕನಾಥ್ ಹತ್ಯೆ, ಈ ಅತ್ತೆ ಮತ್ತು ಹೆಂಡತಿಯ ಕೈವಾಡ ಇತ್ತು, ಇವರೇ ಪ್ಲಾನ್ ಅನ್ನು ಮಾಡಿ ಹತ್ಯೆಯನ್ನ ಮಾಡಿದ್ರು ಅಂತ ಹೇಳಿ ಪೊಲೀಸರು ಟ್ರೇಸ್ ಮಾಡಿದ್ದು ಹೇಗೆ? ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಿತ್ತು ಅಂತ ಹೇಳಿ ರಾಘು? ಪ್ರೇಮ, ಬಹಳ ಪ್ರಮುಖವಾಗಿ ಮಾರ್ಚ್ 22ನೇ ತಾರೀಕು ನಡೆದಿದ್ದಂತಹ ಲೋಕನಾಥ್ ಹತ್ಯೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಆಪ್ತರು ಕೂಡ ಹೌದು. ಉದ್ಯಮಿಯ ಹತ್ಯೆ ಏನಿತ್ತು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ರೀತಿ ಭಯ ವಾತಾವರಣವನ್ನು ಆ ಭಾಗದಲ್ಲಿ ಸೃಷ್ಟಿ ಕೂಡ ಮಾಡಿತ್ತು. ಕಾರಣ ಕೊಲೆ ಯಾರು ಮಾಡಿದ್ರು ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ ಜೊತೆಗೆ ಪ್ರಶ್ನಾತೀತವಾಗಿ ಉಳಿದಿತ್ತು. ಯಾಕಂದ್ರೆ ಪಾರ್ಟಿಗೆ ಅಂತ ಹೋದಂತಹ ವ್ಯಕ್ತಿ ಜೊತೆ ಗನ್ಮ್ಯಾನ್ ಅನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ. ಬಟ್ ಆದ್ರೆ ಗನ್ಮ್ಯಾನ್ ಇಲ್ಲದಂತಹ ಸಂದರ್ಭದಲ್ಲಿ ಕೊಲೆ ಆಗಿದ್ದಾರೆ. ಬಟ್ ಕೊಲೆ ಯಾರು ಮಾಡಿದ್ದಾರೆ? ಹಳೆ ದುಶ್ಮನ್ಗಳೇನಾದ್ರು ಮಾಡಿದಾರ ಅಥವಾ ಬೇರೆ ಯಾವುದಾದ್ರೂ ಶತ್ರುಗಳಿಂದ ಈ ತರ ಕೊಲೆ ಆಗಿದೆ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ತಲೆನೋವಾಗಿ ಪೊಲೀಸರಿಗೆ ಪರಿಣಮಿಸಿತ್ತು. ಬಟ್ ಆದ್ರೆ ಅದನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಸದ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಕಳೆದ ಡಿಸೆಂಬರ್ನಲ್ಲಿ ಲೋಕನಾಥ್ ಮದುವೆ ಆಗಿರ್ತಾರೆ. ಒಂದು 19 ವರ್ಷದ ಯುವತಿಯನ್ನ ಮದುವೆ ಆಗಿರ್ತಾರೆ. ಯಶಸ್ವಿನಿ ಅನ್ನುವಂತಹ ಯುವತಿಯನ್ನ ಮದುವೆ ಆಗಿರ್ತಾರೆ. ಬಟ್ ಆ ಮದುವೆ ಆದಂತಹ ಸಂದರ್ಭದಲ್ಲಿ ಆ ಯುವತಿಯ ಪೋಷಕರಿಗೆ ಎದುರಿಸಿ ಮದುವೆ ಆಗಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತೆ ಜೊತೆಗೆ ಆ ಹೆಂಡತಿ ಏನಿದ್ರು ಅವರು ಪ್ರೀ ಪ್ಲಾನ್ ಅನ್ನ ಮಾಡಿ ಈತನನ್ನ ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹ ವಿಚಾರ. ಅಂದ್ರೆ ಮಾರ್ಚ್ 22ನೇ ತಾರೀಕು ಅವ್ರದೇ ಆ ಒಂದು ನಿರ್ಮಾಣ ಹಂತದ ಕಟ್ಟಡ ಏನಿದೆ, BGS ಲೇಔಟ್ ನಲ್ಲಿ ಇದ್ದಂತಹ ನಿರ್ಮಾಣ ಹಂತದ ಕಟ್ಟಡಕ್ಕೆ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಪಾರ್ಟಿ ಮಾಡುವ ನೆಪದಲ್ಲಿ ಪಾರ್ಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಸೇವಿಸುವಂತಹ ಊಟಕ್ಕೆ ನಿದ್ದೆ ಮಾತ್ರೆಯನ್ನ ಮಿಕ್ಸ್ ಮಾಡಿ ಅವರಿಗೆ ಊಟವನ್ನು ಕೂಡ ಮಾಡಿಸಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ಸೇವನೆ ಮಾಡಿದಂತಹ ಲೋಕನಾಥ್ ನಿದ್ದೆಗೆ ಜಾರಿರ್ತಾರೆ. ನಿದ್ದೆಗೆ ಜಾರಿದಂತಹ ಲೋಕನಾಥನ್ನ ಬರ್ಬರವಾಗಿ ಕತ್ತನ್ನ ಸೀಳಿ ಅವರನ್ನ ಕೊಲೆ ಮಾಡುವಂತಹ ಕೆಲಸವನ್ನ ಅವರ ಅತ್ತೆ ಹೇಮ ಏನಿರ್ತಾರೆ ಅವರು ಆ ಕೊಲೆಯನ್ನ ಮಾಡಿರ್ತಾರೆ. ಬಟ್ ಅದೇ ಸಂದರ್ಭದಲ್ಲಿ ಜೊತೆಗಿದ್ದಂತ ಗನ್ಮ್ಯಾನ್ ಅನ್ನ ಏನನ್ನೋ ತರಬೇಕು ಅಂತ ಹೇಳಿ ಅವರನ್ನ ಹೊರಭಾಗಕ್ಕೆ ಬೇರೆ ಕಡೆಗೆ ಕಳಿಸಿ ಆ ಸಂದರ್ಭದಲ್ಲಿ ಕೊಲೆಯನ್ನ ಮಾಡಿರ್ತಾರೆ. ಇದು ಹೇಗೆ ಏನು ಅನ್ನುವಂಥದ್ದು ಗನ್ಮ್ಯಾನ್ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಬೇಸಿಕ್ ಅಂಶಗಳನ್ನ ಪತ್ತೆ ಹಚ್ಚಿ ಆ ಬಳಿಕ ಇವರನ್ನ ವಿಚಾರಣೆ ಮಾಡಿದಾಗ ಘಟನೆ ಬಯಲಿಗೆ ಬಂದಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.